ಸರ್, ಈ ಬ್ಲಾಸ್ಟ್ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯನೂ ಇದೆ ಅಂತ ಹೇಳಿ ಕೆಲವರದ್ದು. ನನಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತಕ್ಕಂಥದ್ದಿಲ್ಲ. ಭದ್ರತೆ ಬಹಳ ಮುಖ್ಯ, ಸಾರ್ವಜನಿಕರಿಗೆ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಸೊ ಆ ಕೆಲಸ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಕೇಂದ್ರದ ಜವಾಬ್ದಾರಿನೂ ಕೂಡ ಇದೆ. ಸೊ ಕೇಂದ್ರದವರು ಕೂಡ ಈಗಾಗಲೇ ಅದರ ಬಗ್ಗೆ ವಿವರಣೆಯನ್ನು ಕೇಳಿರಬೇಕು ಅಂತ ಕಾಣಿಸ್ತದೆ. ಸೊ ಅದನ್ನು ಎರಡೂ ಸರ್ಕಾರಗಳು ಭದ್ರತೆ ದೃಷ್ಟಿಯಿಂದ ಆ ಕೆಲಸ ಮಾಡ್ತದೆ. ಆದರೆ ಬೆಂಗಳೂರಿಗೆ ಕೇಂದ್ರ ಸರ್ಕಾರ ಕೊಟ್ಟಿರೋ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರೋ ಹಣ ಎಷ್ಟು, ಇದರ ಪಟ್ಟಿಯನ್ನು ನಮ್ಮ ಅಶೋಕ್ ಮಹಾರಾಜರು ಬಿಡುಗಡೆ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇನೆ. ಹೇಳ್ದಷ್ಟು ಕೇಳ್ರಪ್ಪ. ಅವ್ನು ಹೇಳಿದ್ದು ಇವ್ರು ಹೇಳಿದ್ದು ಬಿಡಿ, ನಾವ್ ಹೇಳಿದ್ದನ್ನು ಒಂದ್ ಸ್ವಲ್ಪ ಹೇಳ್ರಿ. ಅವನಿಗೆ 10 ವರ್ಷದಿಂದ ವಿನಾಯಕ್ ಕೇಟರಿಂಗ್ ಬಿಸ್ನೆಸ್ ನಲ್ಲಿ 20% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 10 ವರ್ಷದಿಂದ ಬೆಂಗಳೂರಿಗೆ ಬಿಜೆಪಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಬಿಡುಗಡೆ ಮಾಡಿರುವಂತ ಹಣ ಎಷ್ಟು, ಅದನ್ನ ಅವ್ರ ವಿತ್ತ ಸಚಿವರ ಹತ್ರನಾರ ತಿಳ್ಕೊಂಡು ಹೇಳಿ, ಪ್ರಧಾನಮಂತ್ರಿ ಕಾರ್ಯಾಲಯವನ್ನ ತಿಳ್ಕೊಂಡಾದ್ರೂ ಹೇಳಿ, ವಿರೋಧ ಪಕ್ಷದ ನಾಯಕರಾಗಿ ಬೆಂಗಳೂರಿನಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಶ್ನೆ ಕೇಳಿ ಎಷ್ಟು ಬಂದಿದೆ ಅಂತ ತಿಳ್ಕೊಂಡು ಹೇಳಿ. ಆಡಳಿತ ನಡೆಸಿರೋರು ಅವರೇನೆ. ಬೆಂಗಳೂರು ಆಡಳಿತ ನಡೆಸಿದ್ದಾರೆ, ಕರ್ನಾಟಕದ ಆಡಳಿತ ನಡೆಸಿದ್ದಾರೆ ಕಳೆದ 4 ವರ್ಷಗಳ ಕಾಲ. ಅದನ್ನ ಹೇಳಿ, ಉಳಿದಕ್ಕೆಲ್ಲ ಆಮೇಲೆ ಹೇಳ್ತೀವಿ.